ನಾನು ಕೊಡ್ತೀನಲ್ಲ ಪೌಡ್ರನ್ನ ನೀರಿಗೆ ಹಾಕ್ಬಿಟ್ಟು ಬಿಸಿ ನೀರಿಗೆ ಬೆಳಗ್ಗೆ ಸಾಯಂಕಾಲ ಇವಾಗ ಹೆಂಗೆ ಕುಡಿದ್ರು ಹಂಗೆ ಬೆಳಗ್ಗೆ ಸಾಯಂಕಾಲ ಕುಡಿಬೇಕು. ಅಯ್ಯಪ್ಪ ಅದನ್ನು ಕುಡಿಬೇಕಯ್ಯಪ್ಪ, ಕುಡಿಯೋಕ್ಕಾಗಲ್ಲ, ಒಂಥರ ಒಬ್ಳಿಗೆ ಬಂದಂಗಾಗುತ್ತೆ. ಕಹಿ 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 ಐತಿ. ಅಯ್ಯಪ್ಪ ಒಬ್ಳಿಗೆ ಬಂದಂಗಾಗುತ್ತೆ. ಅಯ್ಯೋ ಪಂಡಿತ್ರೆ, ಬೇರೆ ಏನಾದರೂ ಇದ್ದರೆ ಕೊಡ್ರಿ, ಅದನ್ನು ಕುಡಿಯೋಕ್ಕಾಗಲ್ಲ. ಸಿಂಧು, ಸ್ವಲ್ಪ ವಾಸಿ ಆಗೋವರೆಗೂ ಕುಡಿಬೇಕು. ಏನಾಗೋದಿಲ್ಲ. ಅದಿಲ್ಲ ಅಂದ್ರೆ ನೋಡು, ಅವ್ರು ಹೇಳಿಲ್ವಾ ಮೈಯೆಲ್ಲ ತಗೊಂಡ್ರೆ ಮತ್ತು ಒಬ್ಬರಿಂದ ಒಬ್ಬರಿಗೆ ಅದು ಅಂಟು ರೋಗ, ಅದು ಮತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಏನಾಗೈತೆ ಪಂಡಿತ್ರೆ, ಅದು ಎಂಥ ಕಾಯಿಲೆ ಅಂತ? ಇದೇನೋ ನಾನು ಹೊಸ್ದಾಗಿ ನೋಡ್ತಾ ಇದ್ದೀನಿ. ಇದೇನೋ ಗುಳ್ಳೆ ರೋಗ ಇರಬೇಕು. ನೀರ್ಗುಳ್ಳೆ ರೋಗ ಅಂತ ಹೇಳಿ ಬರುತ್ತೆ. ಇದು ಒಂಥರ ಕಜ್ಜಿ ಟೈಪೂ ಆಗಿಲ್ಲ, ಉಳ್ಕಡ್ಡಿ ಟೈಪೂ ಆಗಿಲ್ಲ. ಇದೇನೋ ಒಂಥರ ಇದೇನೋ ನೀರ್ಗುಳ್ಳೆ ಟೈಪ್, ನೀರ್ಗುಳ್ಳೆ ಥರ ಆಗೈತೆ ಮೈಯೆಲ್ಲನೂ, ತಲೆಯೆಲ್ಲ ಆಗೈತೆ. ಅದಕ್ಕೇ ನೀವು ಸುಮ್ಮನೆ ತಲೆಯಲ್ಲಿ ಜಾಸ್ತಿ ಆಗಿರೋದ್ರಿಂದನ ಕೂದಲೆಲ್ಲ ತೆಗೆಸ್ಕೊಬಿಡಿ. ಕೂದಲೆಲ್ಲ ತೆಗೆಸ್ಕೊಬಿಟ್ರೆ ಎಲ್ಲ ನೀಟಾಗೆ ಒಣಗಿಬಿಡುತ್ತೆ. ಮತ್ತು ನಿಮಗೆ ಏನು ಬೇರೆ ಇನ್ಫೆಕ್ಷನ್ ಏನೂ ಆಗೋದಿಲ್ಲ. ಅಯ್ಯೋ ಕೂದಲು ತೆಗೆಸ್ಕೋಬೇಕಾ ಪಂಡಿತ್ರೆ? ಕೂದಲೇನು ಮಾಡ್ತಾವೆ ಇರ್ಲೇಳು. ನಾನು ನೋಡಿದೆ ಅಮ್ಮ, ತಲೆಯಲ್ಲೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ಇವಾಗ ನಾನು ಹಚ್ಕೊಂಡಿರೋ ಔಷಧಿ ಎಲ್ಲ ಹಚ್ಕೊಬಿಡ್ರಿ. ಅದು ಕೆಂಪಗಾಗುತ್ತೆ. ಕೆಂಪಗಾದ್ಮೇಲೆ ಅದು ಚೆನ್ನಾಗೆ ಅದು ವಾಸಿ ಆಗ್ಬೇಕಂದ್ರೆ, ಒಣಗ್ಬೇಕಂತಂದರೆ ಅದೆಲ್ಲನ ನೀವು ಕೂದಲು ತೆಗೆಸ್ಕೊಬಿಡಿ. ತಲೆಯಲ್ಲಿ ಜಾಸ್ತಿ ಆಗ್ಬಿಟ್ಟೈತೆ, ತೆಗೆಸ್ಕೊಂಬ್ಲೇಬೇಕು. ನಿಮಗೆ ನೋಡಿ ಸುಮ್ಮನೆ ಇಲ್ಲ ತೊಂದರೆ ಆಗ್ಬಿಡುತ್ತೆ. ತಲೆಯಲ್ಲಿ ಜಾಸ್ತಿ ಆಗೈತೆ. ತಲೆ ತುಂಬ ಒಂಥರ ಜಾಸ್ತಿ ಆದಂಗೆ ಆಗ್ಬಿಟ್ಟೈತೆ. ಅಲ್ಲೆಲ್ಲ ಕೆರೆದು ಒಂಥರ ಗುಳ್ಳೆ ಟೈಪ್ ಎಲ್ಲ ಹೊಡ್ಕೊಬಿಟ್ಟು ಒಂಥರ ಗಾಯ ಆಗೈತೆ. ನೀವು ಅದಕ್ಕೇನೆ ಸುಮ್ಮನೆ ಬೋಡ ಮಾಡಿಸ್ಕೊಬಿಟ್ರೆ ಸ್ವಲ್ಪ ದಿನ ಒಳ್ಳೇದೋದಿಲ್ಲ, ವಾಸಿ ಆಗೋವರೆಗೂ ಬರುತ್ತೆ ಕೂದಲು. ಸಿಂಧು, ಸುಮ್ಮನೆ ತೆಗಿಸ್ಕೆ ತಲೆಯಾಗಂಗೇನೆ, ತಲೆ ಬಸ್ಕೆಂದಿಲ್ಲದ್ಕೂ ಹತ್ಕೊನು ತಲೆಯಾಗೆಲ್ಲ ಅಂಟಾಗ್ಬಿಟ್ಟೈತೆ, ಕೂದಲೆಲ್ಲ ಅಂಟ್ಕೊಂಡವಂಗೇನೆ. ಅದೆಲ್ಲನ ಒಂಥರ ಆಗ್ಬಿಟ್ಟು ಕೂದಲೆಲ್ಲನ ಅಂಟ್ಕೊಂಡವಿ. ಸುಮ್ಮನೆ ಕೂದಲು ತೆಗಿಸ್ಕೊಂಡ್ಬಿಡು. ನೋಡಿ ಈ ಪಾಟಿ ಆಗೈತೆ ಯಪ್ಪ, ನೋಡೋಕ್ಕಾಗಲ್ಲ. ಅಷ್ಟೇ, ಕೂದಲು ತೆಗಿಸ್ಕೋಬೇಕು. ಕೂದಲಿಂದ ಏನಾಗಲ್ಲ ಬಿಡಿಸಿಂದು ತೆಗಿಸ್ಕೊಬಿಡು. ಕೂದಲು ಜಾಸ್ತಿ ತಲೆಯಾಗ ಆಗೈತಂತೆ, ಅದೆಲ್ಲನ ಬಗ್ದಿ ಹಿಂಗೆ ಕೂದಲು ಒಳಗೆ ಹಚ್ಕೊಂಡ್ರೆ ಅದು ಸರಿಯಾಗಲ್ಲ ಅಂತ ಹೇಳ್ತಾವ್ರು ಅವರು. ತಲೆಗೆಲ್ಲ ಜಾಸ್ತಿ ಆಗಿರೋದ್ರಿಂದನ ಮತ್ತೆ ನಿಮಗೆ ತುಂಬ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ನೀವು ಎಲ್ಲ ಬೋಡ ಮಾಡಿಸ್ಕೊಬಿಟ್ರೆ ನೀಟಾಗೆಲ್ಲ ಹಚ್ಕೋಬೋದು. ಇವಾಗ ತಲೆಗೆ ಹಂಗೆ ಹಚ್ಕೊಳಕ್ಕೆ ಆಗೋದಿಲ್ಲ. ಮತ್ತೆ ಎರಿಸ್ಕೊಂಡ್ರೆ ನೋವಾಗಲ್ವೇ? ಎಲ್ಲನ ಹೆಂಗಲ್ಲಿ ನೋವಾಗುತ್ತೆ ತಿರ್ಗ. ಇವಾಗ ಹೆಂಗ ತಲೆಯಾಗೆಲ್ಲ ಆಗೈತೆ ತಿರ್ಗ, ಇವಾಗ ಹಂಗೆ ಎರಿಸ್ಕೊಂಡ್ರೆ ಎಷ್ಟು ನೋವಾಗುತ್ತೆ ತಿರ್ಗ. ಅದಕ್ಕಿಂತ ಇನ್ನೂ ಬಹಳ ನೋವಾಗುತ್ತಮ್ಮ. ನೀವು ಹಾಗೆ ಬಿಟ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ನೋವಾಗ್ಬಿಡುತ್ತೆ. ಸಖತ್ತು ತಿರ್ಗಾ ನಿಮಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೇನೆ ನೋಡಿ, ನೀವು ಕೂದಲು ತೆಗೆಸ್ಕೊಬಿಡಿ. ಆರಾಮಾಗಿ ಕೂದಲು ತೆಗೆಸ್ಕೊಬಿಟ್ರೆ ನೀವು ಚೆನ್ನಾಗಿ ಬೇಗ ವಾಸ್ ಮಾಡ್ಕೋಬೋದು. ಮತ್ತಿಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ನಾನು ಕೊಟ್ಟಿರೋದು ಪೌಡ್ರ್ ಎಲ್ಲನ ಹಚ್ಕೊಳ್ಳೋದು ಬೇರೆ ಕೊಟ್ಟಿದ್ದೀನಿ, ಕುಡಿಯೋದು ಬೇರೆ ಕೊಟ್ಟಿದ್ದೀನಿ. ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂಸ್ ಆಗಿ ನೀವು ಕುಡಿದು ಬಿಡಿ. ನೀರಿಗೆ ಹಾಕೊಂಡು ಬಿಸಿ ನೀರಿಗೆ ಉಯ್ಕೊಬಿಟ್ಟು ನೀಟಾಗೆ ಹಾಕ್ಬಿಟ್ಟು ಕುಡಿದು ಬಿಡಿ. ಸರಿ ಹೋಗುತ್ತೆ. ಮತ್ತೆ ನಾನು ಹೇಳಿರೋ ಊಟನೇ ತಿನ್ನಬೇಕು. ಮತ್ತೆ ಸ್ವಲ್ಪ ದಿನ ನೀವು ನೋಡಿ, ಎಣ್ಣೆ ಪದಾರ್ಥಗಳು ಜಾಸ್ತಿ ತಿನ್ನಬೇಡಿ. ಮತ್ತು ನೀವು ಟೊಮೊಟೊ, ಹಸ್ರುಗಾಯಿ, ಬದನೆಕಾಯಿ ಇದೆಲ್ಲ ಜಾಸ್ತಿ ಯೂಸ್ ಮಾಡಬೇಡ್ರಿ. ಹುಣಸೆಹಣ್ಣು, ಒಣಮೆಣ್ಸಿನ್ಕಾಯಿ, ಒಣ ಹುಳ್ಳಿ ಕಾಳು ಈ ಥರ ಯೂಸ್ ಮಾಡ್ಬೇಕು ನೀವು. ಅದನ್ನೇ ಉಂಡ್ರಾತ್ ಒಣ್ಣುಳ್ಳಿ ಕಾಳು ಹಾಕ್ಬಿಟ್ಟು ಬೇಯಿಸಿ ಕಟ್ ತಕೊಂಡು ಅದನ್ನ ಕಿವಿಸ್ಕೊಂಡು ಉಂಡ್ರಾತ್ ಕಿವ್ಸಂಬ್ರಿದ್ದಂಗೆ ಇರುತ್ತೆ. ಆಲೂಗೆಡ್ಡೆ, ಬದನೆಕಾಯಿ, ಚಿಕನ್, ಮಟನ್, ಮೊಟ್ಟೆ, ಮೀನು ಏನು ತಿನ್ನಂಗಿಲ್ಲ ನೀವು. ಏನಿದ್ರು ಒಣ ಹುಳ್ಳಿ ಕಾಳು ಸಾರು ಮತ್ತು ಖಾರದ ಚಟ್ನಿ, ಒಣಮೆಣ್ಸಿನ್ಕಾಯಿ ಹಾಕಿರೋದು, ಹುಣಸೆಹಣ್ಣು ಹಾಕಿ ಮಾಡ್ತಾರಲ್ಲ ಖಾರದ ಚಟ್ನಿ, ನೀವೆಲ್ಲ ಈಟಿನ ಪದಾರ್ಥಗಳು ಸ್ವಲ್ಪ ದಿನ ನೀವು ಪಥ್ಯವಿರಬೇಕು. ಪಥ್ಯವಿದ್ದರೆ ನಿಮಗೆ ಬೇಗ ಕ್ಯೂರ್ ಆಗುತ್ತೆ ಅದು. ಇಲ್ಲ ಅಂತಂದ್ರೆ ವಾಸಿ ಆಗೋದಿಲ್ಲ. ನೋಡಿ, ನೀವು ಹಂಗೆ ಮಾಡ್ಕೊಬಿಟ್ರೆ ಮತ್ತೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಬದನೆಕಾಯಿ, ಹಸ್ರುಗಾಯಿ ಇದನ್ನೆಲ್ಲ ಬಳಸೋಕೆ ಹೋಗ್ಬೇಡಿ ಸ್ವಲ್ಪ ದಿನ. ನಾನು ಹೇಳೋವರೆಗೂ ನೀವು 1 ತಿಂಗಳು ಕಂಟಿನ್ಯೂಸ್ ಆಗಿ ಇದು ನಾಟಿ ಔಷಧಿ ತೊಗೊಂಡ್ರೆ ನಿಮಗೆ ಬೇಗ ಮೇಲಾಗುತ್ತೆ. ಎಲ್ಲ ಒಣಗಿ ನಿಮಗೆ ಬೇಗ ವಾಸಿ ಆಗುತ್ತೆ. ನೋಡಿ, ಮೊದಲು ಫಸ್ಟ್ ನೀವು ಕೂದಲು ತೆಗೆಸ್ಕೊಬಿಡಿ. ಕೂದಲು ತೆಗೆಸ್ಕೊಂಡ್ರೆ ನಿಮಗೆ ಅದು ಕ್ಯೂರ್ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ತಲೆಗಿನ್ನೂ ಜಾಸ್ತಿ ಅದು ಕೂದಲಿಂದ ಅದು ಎಲ್ಲ ಸೇರ್ಕೊಬಿಟ್ಟು ಅದು ತಲೆಗೆ ಇದು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ ನೋಡಿ. ಇಂತಾಗೆ ಏನಾನ ಒಂದು ಲಿಸ್ಟ್ ಇದ್ರಿ ಕೊಡ್ರಿ ಪಂಡಿತ್ರೆ. ಏನೋ ಇರುತ್ತಲ್ಲ, ಏನೋ ಯಾತೆ ತಿನ್ನಬಾರ್ದು ಏನು ಅಂತ ಹೇಳಿ ಇರುತ್ತಲ್ಲ, ಅದನ್ನೆಲ್ಲ ಬರ್ಕೊಡ್ರಿ. ತಿರ್ಗಾ ಇಂಥದ್ದು ತಿನ್ಬೇಕೋ ಬೇಡವೋ ಅಮ್ಮಂಗೆ ಆಗುತ್ತೆ. ಇಲ್ಲಿ ನೋಡಿ, ಇವ್ರು ಸ್ವಲ್ಪ ದಿನ ತಿಂಡಿ, ಎಣ್ಣೆ ಪದಾರ್ಥಗಳು ತಿಂಡಿ ಆಗಲಿ ಇಂಥದ್ದೇನು ತಿನ್ನಕ್ಕೆ ಹೋಗ್ಬೇಡ್ರಿ. ಮುದ್ದೆ ಮತ್ತು ಕಟ್ಸಾರು, ಒಣ್ಣುಳ್ಳಿ ಕಾಳು ಕಟ್ಸಾರು ಅದನ್ನೆಲ್ಲನ ತಿನ್ಬೇಕಂತ ಹೇಳಿದ್ನಲ್ಲ ನಾನು. ನೀರು ತಣ್ಣೀರು ಕುಡಿಬೋದಾ? ನೀರು ಕಾಯಿಸ್ಬಿಟ್ಟು ತಣ್ಣಗೆ ಮಾಡ್ಕೊಂಡು ಕುಡೀರಿ. ಬಿಸಿ ನೀರೇ ಕುಡಿಬೇಕು ಸ್ವಲ್ಪ ದಿನ. ಔಷಧಿ ಮುಗಿಯೋವರೆಗೂ ಬಿಸಿ ನೀರು ಕುಡೀರಿ. ಮತ್ತು ಎಣ್ಣೆ ಮಾತ್ರ ನೋಡಿ,
ನೀವು ಯಾವುದೇ ಕಾರಣಕ್ಕೂ ತಲೆಗೆ ಆಗಲಿ, ಇವಾಗ ನೀವು ಎಣ್ಣೆ ಹಚ್ಕೊಳ್ಳೋದಾಗಲಿ ಏನೋ ಎಣ್ಣೆ ಮುಟ್ಟಕ್ಕೆ ಹೋಗ್ಬಿಡ್ರಿ. ಎಣ್ಣೆ ಮುಟ್ಟಿದ್ರೆ ನೀವು ಇನ್ನೂ ರೈಸ್ ಆಗ್ತಾ ಇರುತ್ತೆ. ಅದು ಎಣ್ಣೆಗೂ ಅದಕ್ಕೂ ತುಂಬ ವೈರಿ. ನೀವು ಎಣ್ಣೆ ಮುಟ್ಟೋ ಹಾಗೆ ಇಲ್ಲ, ತಲೆಗಂತ ಮೊದಲೇ ಮುಟ್ಸೋ ಆಗಿಲ್ಲ ನೀವು ನೋಡಿ. ಅದಕ್ಕೆ ಮತ್ತೆ ಕೂದಲು ತೆಗೆಸ್ಕೊಬಿಡಿ ನೀವು ಅಂತ ಹೇಳೋದು. ಬೇಗ ಕ್ಯೂರ್ ಆಗುತ್ತೆ ತೆಗೆಸ್ಕೊಬಿಟ್ರೆ. ನೀವು ಹಿಂಗೆ ಬಿಟ್ಕೊಂಡ್ರೆ ಭಾಳ ಆಗುತ್ತೆ. ಮೈ ಕೈಯಲ್ಲೆಲ್ಲ ಹೆಂಗೆ ಜಾಸ್ತಿ ಆಗುತ್ತೆ, ತಲೆಯಲ್ಲಿ ಹಂಗೆ ಜಾಸ್ತಿ ಆಗ್ಬಿಡುತ್ತೆ. ಇವಾಗ ಅಲ್ಲಲ್ಲಿ ಕೆಂಪುಗಾಗ್ಬಿಟ್ಟೈತೆ ತಲೆಯಲ್ಲಿ ಅಷ್ಟೇನೆ. ಇವಾಗ ಏನಾದರೂ ನೀವು ಕೂದಲು ತೆಗೆಸ್ಕೊಳ್ಳಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಅಲ್ಲಲ್ಲಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನೀರ್ಗುಳ್ಳೆ ರೋಗ ಅಂತ ಇಳ್ದು. ಅಯ್ಯೋ ನನ್ನ ಕೂದಲು ತೆಗಿಸ್ಕೋಬೇಕಾ? ಅಯ್ಯೋ ನಾನು ಬಾಡಿ ಆಗಬೇಕಾ? ಸುಸುನೆ ಬಾಡಿ ಆಗೋಳೆ ಅಂತ ಅನ್ಕೊಂತಿದ್ದೆ ನಾನು. ಇವಾಗ ನಾನು ಬಾಡಿ ಆಗ್ಬೇಕ್ರಿ. ಅಯ್ಯೋ ಸಿಂಧು, ನೀನು ಇವಾಗ ನೀನು ಬಂದಿರೋ ಕಾಯಿಲೆ ವಾಸ ಮಾಡ್ಕೊಂಬದು ನೋಡ್ಕ. ಸುಮ್ಮನೆ ಬೋಡ ಆಗೋದು ಅದೆಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ನೀನು. ಕೂದಲು ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಅವ್ರಿಗೆ ಹಂಗಾಗೈತೆ, ನನಗೆ ಹಿಂಗಾಗೈತೆ ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ನೀನು ಇವಾಗ ತೆಗೆಸ್ಕೊಂಡ್ರೆ ಒಳ್ಳೇದಂತ ಹೇಳ್ತಾವ್ರು ಪಂಡಿತರು. ಬೇಗ ವಾಸಿ ಆಗಬೇಕಲ್ಲ. ಹಿಂಗೇನಾದರೂ ತಲೆಯಾಗ್ಬಿಟ್ರೆ ಇನ್ನೂ ತುಂಬ ಕಷ್ಟ ಆಗುತ್ತೆ. ಕೆಂಪುಗೆ ಎಲ್ಲ ಆಗ್ಬಿಟ್ಟು ಇನ್ನೂ ಜಾಸ್ತಿ ಆಗ್ತೈತಂತೆ, ತಲೆಯಾಗೆಲ್ಲ ಜಾಸ್ತಿನೇ ಆಗೈತಂತೆ. ಅದಕ್ಕೋಸ್ಕರನ ತಲೆಯಾಗೆಲ್ಲ ಹೊಡ್ಕೊಂಡ್ರೆ ಸ್ಮೆಲ್ ಬರುತ್ತೆ, ತಲೆ ತೊಳ್ಕೊಬೇಕು, ಎಣ್ಣೆ ಹಚ್ಕೋಬೇಕು ತಲೆಗೆ. ಎಣ್ಣೆ ಹಚ್ಕೊಂಬೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಬೋಡ ಮಾಡಿಸ್ಕ್ಯ. ಕೂದಲೇ ನಮ್ಗೆ ಗೊತ್ತಾವೆ, ನೀನು ಬಡ ಮಾಡಿಸ್ಕೊಂಡ್ರೆ ನಂಗೆ ಅದೆಲ್ಲ ವಾಸಿ ಆಗೋಷ್ಟೊತ್ತಿಗೆ ಗೊತ್ತಾವೆ ಹೇಳು. ಅಯ್ಯಪ್ಪ ಬೋಡಾದ್ರೆ ನನಗೆ ನಾಚಿಕೆ ಆಗುತ್ತೆ. ಅಯ್ಯಪ್ಪ ಹೆಂಗಿರಲಿ, ಬೋಡಾದ್ರೆ ನನಗೆ ನಾಚಿಕೆದಂಗೆ ಆಗುತ್ತೆ. ಬೋಡ ಮಾಡಿಸ್ಕೊಂಬಕ್ಕಾಗಲ್ಲ ನಾನು. ಅದಕ್ಕೆ ಮತ್ತೆ ನನ್ನ ದೇವ್ರಿಗೂ ಕೊಡಲಿಲ್ಲ ಅವಾಗ. ನಾನು ನನ್ನ ಮಗನ ತಲೆ ಕೂದಲು ತೆಗೆಸ್ದಾಗ್ಲೇ ಕೊಡಬೇಕಾಗಿತ್ತು. ನಾನು ಅದಕ್ಕೆ ಬೋಡಾದ್ರೆ ನಾಚಿಕಾಗುತ್ತೆ ಅಂತೇಳಿ ನಾನು ಅದಕ್ಕೆ ಆವಾಗಲೇ ಕೊಡಲಿಲ್ಲ ನಾನು. ನೋಡಿಯಮ್ಮ, ಯಾವಾಗಲೂ ಹಂಗೆ ಹೇಳಕ್ಕೆ ಹೋಗ್ಬಾರ್ದು. ದೇವ್ರಿಗೆ ಮಾತ್ರನ ಇವಾಗ ನಿನಗೆ ಗಂಡು ಮಗು ಆಗೈತೆ ಅಂದರೆ ತಾಯಿಯವರು ಅವರು ಕೂದಲು ಕೊಡಲೇಬೇಕು ದೇವ್ರಿಗೆ, ಮನೆ ದೇವ್ರಿಗೆ. ಹಂಗೆ ಮಾತಾಡೋಕೆ ಹೋಗ್ಬಿಡಿ ಯಾವತ್ತೂ. ದೇವ್ರಿಗೆ ಕೊಡಲೇಬೇಕು. ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ನೀವು ಕೈ ಮುಕ್ಕೊಳ್ರಿ ಚೆನ್ನಾಗೆ. ಇದೆಲ್ಲ ವಾಸಿ ಆದರೆ ಬಂದು ನಾನು ನಿಮಗೆ ಕೂದಲು ಕೊಟ್ಟು ಬರ್ತೀನಪ್ಪ ಅಂತೇಳಿ ದೇವ್ರಿಗೂ ಕೈ ಮುಕ್ಕೊಳ್ರಿ, ಇದೆಲ್ಲ ಬೇಗ ವಾಸಿ ಆಗಲಿ ಅಂತ. ಈ ಥರ ನಾನು ಯಾವತ್ತೂ ನೋಡಲಿಲ್ಲ. ನನ್ನ ಹತ್ರ ಇಲ್ಲಿ ನೋಡ್ರಿ ಇಸ್ಪು, ಮತ್ತು ಕಜ್ಜಿ, ಉಳ್ಕಡ್ಡಿ, ಈ ಥರ ಎಲ್ಲ ನೋಡಿದ್ದೀನಿ. ಇದೇನೋ ಒಂಥರ ಹೊಸ ಟೈಪ್ ಕಾಣಿಸ್ತಾ ಐತೆ. ಇದು ಏನು ರೋಗ ಅಂತಲೇ ಗೊತ್ತಾಗ್ತಿಲ್ಲ, ಇದೇನು ಕಾಯಿಲೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ಹೊಸ ಟೈಪ್ ನೋಡ್ದಂಗೆ ಆಯಿತು. ಇದು ಏನೋ ಅದು ಒಂಥರ ಗುಳ್ಳೆ ಹೊಡ್ಕೊಂಬ ಟೈಪು ಇಲ್ಲ, ಒಂಥರ ಗಂಟು ನೀರು ಗುಳ್ಳೆ ಗಂಟು ಟೈಪ್ ಆಗೈತಲ್ಲ. ಇದು ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಇದೇ ಹೊಸ್ದಾಗಿ ನೋಡ್ತಿರೋದು. ಕೊಟ್ಟಿದ್ದೀನಿ ಔಷಧಿ, ಅದನ್ನೆಲ್ಲ ತೊಗೊಂಡು ನೋಡ್ರಿ. ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ, ನೋಡೋಣ ಏನು ಇಂಪ್ರೂವ್ಮೆಂಟ್ ಆಗೈತೆ ಅಂತ ಹೇಳಿ. ಒಂದೊಂದು ದಿನ ತೀಟೆ ಆಯಿತು. ತೀಟೆ ಆದಾಗ ಇವಳು ಕೆರ್ಕೊಂಡು ಕೆರ್ಕೊಂಡು ಇನ್ನೂ ಜಾಸ್ತಿ ಆಯಿತು ಪಂಡಿತ್ರೆ. ಕೆರ್ಕಬಾರ್ದಾಗಿತ್ತು. ಕೆರ್ಕೊಂಡು ಇನ್ನೂ ಜಾಸ್ತಿ ಆದಂಗೆ ಆಗ್ಬಿಡ್ತು. ಮತ್ತು ತೀಟೆ ಆಗದ್ ಆಂಟಿ ಕೆರ್ಕಬಾರ್ದು ಅಂತ ಹೇಳಿದ್ರೆ ನಿಂದೆ ಒಂದು ಕತೆ ತೀಟೆ ಆಗ್ತೈತೆ. ಅದು ಕುಡಿಯೋಕ್ಕಾಗಲ್ಲಪ್ಪ. ನಾನು ಹೆಂಗೆ ಕುಡಿಬೇಕು ಏನೋ. ನಿಮಗೆ ಬಂದಿರೋ ಕಾಯಿಲೆ ವಾಸಿ ಆಗಬೇಕಂದ್ರೆ ನೀವು ಕುಡಿಲೇಬೇಕು. ಅದನ್ನು ಕುಡಿದುಬಿಟ್ಟು ನೀವು ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಏನಾದರೂ ಬಾಯಿ ಒಳಗಡೆ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಏನಾಗೋದಿಲ್ಲ. ಕಹಿ ಅನಿಸುತ್ತೆ, ಏನಾಗೋದಿಲ್ಲ. ವಾಮಿಟ್ ಮಾತ್ರ ಮಾಡ್ಕೊಂಬಕ್ಕೆ ಹೋಗ್ಬಿಡಿ. ಹಂಗೆ ನೀವು ಸ್ವಲ್ಪ ನೀರು ಕುಡಿಬೇಡಿ. ಅದನ್ನು ಕುಡಿದ ತಕ್ಷಣ ನೀರು ಕುಡಿಬೇಡಿ. 1 ಗಂಟೆ ಬಿಟ್ಕೊಂಡು ನೀರು ಕುಡೀರಿ. ಸಕ್ಕರೆ ಮತ್ತು ಬೆಲ್ಲ ಯಾವುದಾದ್ರೂ ಹಾಕ್ಕೊಳ್ಳಿ, ಬಾಯಾಗ ಸರಿ ಹೋಗುತ್ತೆ. ಸರಿ ಆಯ್ತು ಪಂಡಿತ್ರೆ. ಇದು ಕರ್ಗಿರೋದು ಹಚ್ಕೊಂಬೋದು, ಬೆಳಗಿರೋದು ಕುಡಿಯೋದ? ಇಲ್ಲಿ ನೋಡ್ರಿ, ಇದು ವೈಟ್ ಇರೋದು ಕುಡಿಯೋದು, ಬ್ಲಾಕ್ ಇರೋದು ಕಲಿಸ್ಬಿಟ್ಟು ಇದು ಬಿಸಿನೀರಲ್ಲೇ ಕಲಸಿ ಹಚ್ಕೋಬೇಕು. ಎಲ್ಲ ಕಲಸಿ ಹಚ್ಕೊಬಿಡಿ. ಇಲ್ಲೇನಾಗೈತೆ ಅಲ್ಲಿ ಹಚ್ಕೊಬಿಟ್ಟು ಆಮೇಲೆ ಬಿಸಿನೀರಲ್ಲಿ ತೊಳ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಿಂಧುಗೆ ಏನೋ ಕಾಯಿಲೆ ಬಂದುಬಿಟ್ಟೈತೆ. ಅದೇನೋ ಗೊತ್ತಿಲ್ಲ, ತಲೆಯಾಗೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೆ ಕೂದಲೆಲ್ಲ ತೆಗೆಸ್ಕೊಬಿಡ್ಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ಅವಳಿಗೊಂಥರ ಇವಾಗ ನನ್ನ ಬೋಡ ಆದರೆ ಚೆನ್ನಾಗಿ ಕಾಣಿಸಲ್ಲ, ಒಂಥರ ನಾಚಿಕೆ ಆಗುತ್ತೆ ಅಂತ ಹೇಳಿ ಅವಳ ಮನಸ್ಸಲ್ಲಿ ಐತಿ. ಇವಾಗ ಏನು ಮಾಡೋದು, ಇಂಥ ಕಾಯಿಲೆ ಬಂದೈತೆ ಅಂದಮೇಲೆ ಅದನ್ನ ವಾಸಿ ಮಾಡ್ಕೋಬೇಕಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.